ಪವರ್ ಟಿವಿಯ ಪ್ರತಿಷ್ಠಿತ ಕಾರ್ಯಕ್ರಮ MLA ಮಾರ್ಕ್ಸ್ ಕಾರ್ಡ್ಗೆ ಸ್ವಾಗತ. ನಾನು ನಿಮ್ಮ ಮಹೇಶ್ ಗಣೇರ್. ಯಾದಗಿರಿ ಜನರಿಗೆ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ, 2 ವರ್ಷದಿಂದ ಕ್ಷೇತ್ರದ ಜನರಿಗೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಎಂಬುದನ್ನು ಕುರಿತು ಜನರನ್ನೇ ಖುದ್ದು ಮಾತಾಡಿ ಕೇಳೋಣ ಬನ್ನಿ. ಏನು ಶಾಸಕರು ಏನು ಪಾಸೋ ಅಥವಾ ಫೇಲೋ ಎಂದು ಕೂಡ ಜನರನ್ನೇ ಮಾತನಾಡಿಸಿ ತಿಳಿದುಕೊಳ್ಳೋಣ. 2023ರ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ. ಚನ್ನಾರೆಡ್ಡಿ ಪಾಟೀಲ್ ಕಾಂಗ್ರೆಸ್ 53,802 ಮತ. ಗೆಲುವಿನ ಅಂತರ 3,673. ಅತಿ ಹೆಚ್ಚು ಬೆಟ್ಟ ಗುಡ್ಡಗಳಿಂದ ಕೂಡಿರುವುದರಿಂದ ಯಾದಗಿರಿಯನ್ನ ಗಿರಿನಾಡು ಅಂತ ಕರೆಯುತ್ತಾರೆ. ಯಾದಗಿರಿ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿರೋದ್ರಿಂದ ಇಲ್ಲಿನ ಜನ ಮಹಾನಗರಗಳತ್ತ ಗುಳೆ ಹೋಗ್ತಾರೆ. ಯಾದಗಿರಿ ವಿಧಾನಸಭಾ ಕ್ಷೇತ್ರ ಕಳೆದ ಚುನಾವಣೆಯಲ್ಲಿ ಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿತ್ತು. ರೆಡ್ಡಿ ಸಮುದಾಯದ ಅಭ್ಯರ್ಥಿಗಳ ನಡುವಿನ ಕಾಳಗಕ್ಕೆ ಸಾಕ್ಷಿಯಾಗಿತ್ತು. ಜೆಡಿಎಸ್ನಿಂದ ಮಾಜಿ ಸಚಿವ ಡಾಕ್ಟರ್ AB ಮಾಲಕರೆಡ್ಡಿ, ಕಾಂಗ್ರೆಸ್ನ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಬಿಜೆಪಿಯ ವೆಂಕಟರೆಡ್ಡಿ ಮುದ್ನಾಳ್ ಸೇರಿ 3 ಸಹ ರೆಡ್ಡಿ ಸಮುದಾಯದವರು. ಕೊನೆಗೆ ರೆಡ್ಡಿಗಳ ಕಾಳಗದಲ್ಲಿ ಗೆದ್ದಿದ್ದು ಚನ್ನಾರೆಡ್ಡಿ ಪಾಟೀಲ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರಿಂದ ಗಿರಿನಾಡಿಗೆ ಅನುದಾನದ ಹೊಳೆಯೇ ಹರಿದು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು ಯಾದಗಿರಿ ಜನ. ಆದರೆ ಪಂಚ ಗ್ಯಾರಂಟಿ ಯೋಜನೆ ಜಾರಿಯ ಒತ್ತಡದಲ್ಲಿ ಅನುದಾನ ತರೋದಿರಲಿ, ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ ಶಾಸಕರೇ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಂತ ಕಳೆದ 2 ವರ್ಷಗಳಿಂದ ಯಾದಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಮಾಡಿದ್ದೇನು? ಹಿಂದೆಂದೂ ಕಾಣದ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆಯಾ? ಹಿಂದುಳಿದ ಕ್ಷೇತ್ರಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅನುದಾನ ತರೋದ್ರಲ್ಲಿ ಕಾಂಗ್ರೆಸ್ ಶಾಸಕ ಸಕ್ಸಸ್ ಆದ್ರ? ಕ್ಷೇತ್ರದ ಜನರು ಚನ್ನಾರೆಡ್ಡಿ ಪಾಟೀಲ್ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. MLA ಮಾರ್ಕ್ಸ್ ಕಾರ್ಡ್ಗೆ ಸ್ವಾಗತ. ಏನಂದರೆ ಇವತ್ತು ಯಾದಗಿರಿಯ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಾಸಕ ಚನ್ನಾರೆಡ್ಡಿ ಪಾಟೀಲ್ರವರು ಯಾದಗಿರಿ ಕ್ಷೇತ್ರದಲ್ಲಿ ಕೂಡ ಅವರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಕೂಡ ಕೆಲವೊಂದಿಷ್ಟು ಇಲ್ಲಿ ಜನರು ಕೂಡಿದ್ದಾರೆ. ಅವ್ರನ್ನ ಮಾತನಾಡ್ತೀನಿ. ಸರ್, ಈಗ ಯಾದಗಿರಿ ಶಾಸಕರು ನಿಮ್ಮ ಕೈಗೆ ಸಿಗ್ತಾರಾ, ಹೆಂಗೆ ಸರ್? ಯಾದಗಿರಿ ಶಾಸಕರು ವಾರದಲ್ಲಿ ಸುಮಾರು 5 ದಿವಸ ಜನರ ಕೈಗೆ ಸಿಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವಾರದಲ್ಲಿ 1 ದಿವಸ ಮಾತ್ರ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಮೀಟಿಂಗ್ ಇರ್ತದೆ ಬೆಂಗಳೂರಲ್ಲಿ. ಅದೊಂದನ್ನು ಬಿಟ್ಟರೆ ವಾರವಿಡೀ 24x7 24 ತಾಸಿನಲ್ಲಿ ಯಾವುದೇ ಸಮಯದಲ್ಲೂ ಫೋನ್ ಮಾಡಿದರೆ ಜನಸಾಮಾನ್ಯರು ಸಿಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಾಗಿ 2 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಸರ್? ಅವರು ಮೊದಲನೇದಾಗಿ ನಗರ ಸೌಂದರ್ಯೀಕರಣಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಮೊದಲನೇದಾಗಿ. ಅದಾದಮೇಲೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೆರೆಗಳಾಗಿರ್ಬೋದು ಅಥವಾ ಹಿಂದುಳಿದ ವರ್ಗ ಮತ್ತು SC/ST ಹಾಸ್ಟೆಲ್ಗಳ ವ್ಯವಸ್ಥೆ ಆಗಿರ್ಬೋದು, ಅಂಗನವಾಡಿ ಕಟ್ಟಡಗಳಾಗಿರ್ಬೋದು, ಈ ಎಲ್ಲದಕ್ಕೂ ಅನುದಾನವನ್ನು ಕೊಟ್ಟಿದ್ದಾರೆ. ಕೆಲಸಗಳು ಪ್ರಗತಿಯಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಯಾದಗಿರಿ ನಗರಕ್ಕೆ ಒಂದು ಸೌಂದರ್ಯೀಕರಣ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಬೀದಿ ಡಿವೈಡರ್ಗಳನ್ನು ಎತ್ತಿ ಕಲ್ಲಿನ ಕಟ್ಟಡವನ್ನು ಮಾಡಿ ಅದಕ್ಕೆ ಕಂಬಗಳಿಗೆ ದ್ವೀಪಗಳನ್ನು ಕಲರ್ ಅಂತಂದರೆ ಬಣ್ಣಗಳ ದ್ವೀಪಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾತ್ರಿ ಸಮಯದಲ್ಲಿ ಅದು ನೋಡಲಿಕ್ಕೆ ಭಾಳ ಸೌಂದರ್ಯ ಮತ್ತು ಸುಂದರವಾಗಿ ಕಾಣ್ತದೆ. ಸಿಗ್ತಾರೆ ಸರ್, ಶಾಸಕರ ಕಚೇರಿಯಲ್ಲಿ ಯಾವಾಗಲೂ ಇರ್ತಾರೆ ಅವರು. ವಾರದಲ್ಲಿ ಒಂದು 4-5 ದಿನ ಅಂತೂ ಇರೇ ಇರ್ತಾರೆ ಸಾಹೇಬರು. ಎಜುಕೇಷನ್ಗಾಗಲಿ ಹಳ್ಳಿಗಳ ವಡಗೇರಿ ವಲಯದಾಗ ಸುಮಾರು ಸಾಕಷ್ಟು ಸ್ಕೂಲ್ಗಳನ್ನು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆಮೇಲೆ ರೋಡ್ಗಳು ಕಾಮಗಾರಿ ಆಗಿದ್ದಾವೆ. ಯಾದಗಿರಿ ಶಾಸಕರು 2 ವರ್ಷ ಆಯಿತು. ಆದಮೇಲೆ ಜನರಿಗೆ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ? ಎರಡು ವರ್ಷಗಳಿಂದ ಯಾದಗಿರಿ ಮತಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿಗಳಿಲ್ಲ. ಹೊರವಲ್ಲ ರಿಂಗ್ ರೋಡ್ ಕಾಮಗಾರಿ ಟೆಂಡರ್ ಆಗಿದೆ. ಆ ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೆ 1 ವರ್ಷದಿಂದ ಇನ್ನೂ ಆದರೂ ಪ್ರಾರಂಭ ಆಗಿಲ್ಲ. ಸಿಟಿ ಒಳಗೆ ಲಾರಿಗಳು ಅಡ್ಡಾಡ್ತಾವೆ. ಟ್ರಾಫಿಕ್ಕಿನ ಸಮಸ್ಯೆ ಭಾಳ ಹೇರಳಾಗಿದೆ. ಆ ಬಜೆಟ್ ಇದೆ, ಟೆಂಡರ್ ಆಗಿದೆ, ಕಾಮಗಾರಿ ಆಗ್ತಿಲ್ಲ ಅಂದ್ರೆ ನಾವು ಏನೋ ಸಂಶಯಾಸ್ಪದವಾಗಿ ನಾವು ಅವ್ರ ಮೇಲೆ ನೋಡ್ಬೇಕಾಗ್ತದೆ. ಚೆನ್ನಾಗಿರೋಂಥ ಡಿವೈಡರ್ ಹೊಡೆದಾಕಿ ಕಳಪೆ ಕಾಮಗಾರಿ ಇವತ್ತು ಮಾಡ್ಲತ್ತಾರೆ. ನಾಳೆ ದಿನ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆದ್ರೆ ಅದರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಜನಸಾಮಾನ್ಯರಿಗೆ ಮುಟ್ಟೋಂಥ ಯಾವುದೂ ಕೆಲಸ ಆಗಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಬೇಸಿಗೆ ಬಂದರೆ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರೆ. ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳಷ್ಟಿದೆ ಅಂತ ನಾವು ಪ್ರತಿ ಮೀಟಿಂಗ್ದಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ
ಅವರು ಇಲ್ಲರಿ ಶಾಸಕರ ಕಡೆ ಬಟ್ ಮಾಡಿ ತೋರಿಸೋಂಥ ಕೆಲಸ ಅವ್ರು ಮಾಡಿದರು. ಇದರಲ್ಲಿ ಗೊತ್ತಾಗ್ತಿ ಇವ್ರು ಎಷ್ಟು ಅಭಿವೃದ್ಧಿ ಮಾಡ್ತಾರೆ, ಅನುದಾನ ಇದ್ರೂ ಅದ್ರದ್ದು ಸದುಪಯೋಗ ಪಡ್ಕೊಳ್ಳರು, ಅದ್ರದ್ದು ಕಾಮಗಾರಿ ಪ್ರಾರಂಭ ಮಾಡೋಲ್ರು. ಮಿನಿಮಮ್ 5 to 6 days ಅವರು 24/7 ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಸಣ್ಣ ವ್ಯಕ್ತಿ ಬಂದರೂ ಕೂಡ ಸಹ ಅವ್ರಿಗೆ ಮಾತಾಡಿಸಿ ಅವ್ರ ಸಮಸ್ಯೆ ಪರಿಹಾರ ಮಾಡ್ತಾರೆ. ಏನೇನು ಕೆಲಸ ಮಾಡಿದ್ದಾರೆ ಅವರು MLA ಆದಮೇಲೆ 2 ವರ್ಷದಲ್ಲಿ? ನಗರ ಸೌಂದರ್ಯೀಕರಣಕ್ಕೆ ಅವರು ಅನೇಕ ರೀತಿಯಲ್ಲಿ ಒತ್ತು ನೀಡಿದ್ದಾರೆ. ಪ್ರೆಸೆಂಟಾಗಿ ಹೇಳ್ಬೇಕಾದ್ರೆ ಡಿವೈಡರ್ ಬೇರೆ ಏರಿಯಾದಲ್ಲಿ ನೋಡ್ರಿ ನೀವು, ಡಿವೈಡರ್ ಬರೀ ಸಿಂಪಲ್ ಆಗಿ ಮಾಡಿ ಕೆಲಸ ಮುಗಿಸಿದ್ದಾರೆ. ಬಟ್ ನಮ್ಮಲ್ಲಿ ಕಲ್ಲಿನ ಗಾಡಿ ಮುಖಾಂತರ ಮಾಡಿದ್ದಾರೆ. ಕಲ್ಲಿನ ಗಾಡಿ, ವಿದ್ಯುತ್ ದೀಪ ರಾತ್ರಿ ಸಮಯದಲ್ಲಿ ಬರೀ ಅಲಂಕಾರ ಅಷ್ಟೇ ಕಾಣೋದಲ್ಲ, ಜನರಿಗೆ ಹೋಗೋರಿಗೆ ಆ ಬೆಳಕಿನಿಂದ ಲೈಟಿಂದ ಅನುಕೂಲ ಆಗ್ಲಾಗತ್ತದ. ಹೋಗೋರಿಗೆ ಬರೋರಿಗೆ ಎಷ್ಟೋ ಅನುಕೂಲ ಆಗಿದೆ. ಮತ್ತು ಇದನ್ನಿತರ ಅಭಿವೃದ್ಧಿಗಳು ಸಾಕಷ್ಟು ಆಗಿವೆ. ಯಾದಗಿರಿಯಲ್ಲಿ ನೋಡ್ತಕ್ಕಂಥ ಸುಂದರ ಇದು ಇನ್ನೇವರೆಗಾಗಿ ನಮ್ಮ ಯಾದಗಿರಿ ಇಷ್ಟು ವರ್ಷ ಅದನ್ನು ದೊಡ್ಡ ಕೆರೆಯಿಂದ ಕಾಲುವೆ ಆಗಿದ್ದಿಲ್ಲ. ನಮ್ಮ ಸಾಹೇಬ್ರ ಶಾಸಕರು ಜನಪ್ರಿಯ ಶಾಸಕರಾದ್ಮ್ಯಾಗ ಮೊದಲ ಬಾರಿಗೆ ಕಾಲುವೆಗಳಾಗಿದೆ. ಅವ್ರ ಕಾರ್ಯವೈಖರಿ ನಿಮ್ಗೆ ಇಷ್ಟ ಆಗಿದೆ ಅಂತೀರಿ. ಎಷ್ಟು ಮಾರ್ಕ್ಸ್ ಕೊಡಲು ಸರ್, ನಮಗೂ ತಿಳಿದ ಪ್ರಕಾರ ಸಾಹೇಬ್ರಿಗೆ 100ಕ್ಕೆ 100 ಕೊಡ್ತಕ್ಕಂಥ ನಮಗೆ ಹೆಮ್ಮೆ ನಮ್ಮ ವಿಷಯ. ಅಮ್ಮ, ಈಗ ಕ್ಷೇತ್ರದಲ್ಲಿ ಈಗ ಶಾಸಕರು ಆದಮೇಲೆ 2 ವರ್ಷ ಆಯಿತು, ಅವ್ರು ಏನೇನು ಮಾಡಿದ್ದಾರೆ ಕೆಲಸ? ನಮಗೆ ತಿಳಿದ ಪ್ರಕಾರ ನಮ್ಮ ಈಗ ಹಿಂದಿದ್ದು MLA ಸರ್ಗೆ ಇವ್ರಿಗೆ ಭಾಳ ವ್ಯತ್ಯಾಸ ಅದ ಸರ್. ಇವ್ರು ಏನು ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡೋದು ಅವ್ರಿಗೆ ತಿಳಿಯಲ್ಲ ಏನು ಕೆಲಸ ಮಾಡ್ತಾರಂತ. ಬರೀ ಗೊತ್ತಿಲ್ಲಾರ್ದು ಏನೋ ಗೊತ್ತಿದ್ದದ್ದು ಜಂದು ಇದ್ರಿಗೆ ಇಡಲ್ಲ, ಗೊತ್ತಿಲ್ಲಾರ್ದು ಇಷ್ಟೇ ಮಾತ್ರ ಇಡ್ತಾರೆ. ಸೌಲಭ್ಯಗಳು ನೀರಿಂದನೂ ಇಲ್ಲ, ಶೌಚಾಲಯಕ್ಕೆ ಹೋಗೋದೂ ಇಲ್ಲ, ಮತ್ತು ರೋಡಿಂದನೂ ಇಲ್ಲ. ಅವ್ರು ಯಾವುದೋ ರೀತಿ ಸೌಲಭ್ಯಗಳು ಒಂದೂ ಮಾಡಿಲ್ಲ MLA ಸರ್. ಏನು ಅಭಿವೃದ್ಧಿ ಆಗಿಲ್ಲ ಸರ್. ಅವರು ನಾಮಕೆ ವ್ಯವಸ್ಥೆ MLA ಅಂತ ಆಗಿರೋ ಅವ್ರ ಲಕ್ಕು MLA ಆಗಿದ್ದಾರೆ. ಒಂದು ಕೆಲಸ ಆಗಿಲ್ಲ, ಯಾವ ಕೆಲಸ ಹೇಳ್ಕೊಳ್ಳೋಂಥ ಕೆಲಸನೇ ಆಗಿಲ್ಲ. ಬರೀ ಅವ್ರ ಮೇಲೆ ಕೊಟ್ಟಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಇದೇ ನಡೆದ ವಿನ ಸಮಾಧಾನಲಿಂದ ಸಮಾಜ ಒಳಗಿರೋ ಜಗತ್ತಿಗೆ ಎಲ್ಲ ಬಡವರು ಭಕ್ತರು ಶಾಂತಿಯಾಗಿಲ್ಲ. ಈ ಸರ್ಕಾರ ಬಂದದಂತ ಹೇಳಿಕೆಸಿನು ನಾವು ನೆಮ್ಮದಿಯಾಗಿದ್ದೀವಿ ಅಂತ ಯಾರೂ ಹೇಳಲ್ಲ ಸರ್. ಬರೀ ಕಣ್ಣೀರು ಹಾಕೋದು, ಶಾಪ ಹಾಕೋದು. ಅಭಿವೃದ್ಧಿ ಅನ್ನೋದು 2 ವರ್ಷದಿಂದ ಮರೀಚಿಕೆ ಆಗ್ಯದ. ಶಾಸಕರೇನು ಆಯ್ಕೆ ಆದ್ಮೇಲೆ ಅಭಿವೃದ್ಧಿ ಅಂತ ಏನು ಕಣ್ಣಿಗೆ ಕಾಣಂಗೆ ಏನು ಯಾವುದು ಕೆಲಸ ಇಲ್ಲ. ಒಂದು ಮಾಡ್ಯಾರ, ಕಳಪೆ ಆಗ್ಯದ ಪೂರ. ಅವ್ರು ಪರ್ಸೆಂಟೇಜ್ ತೊಗೊಂಡು ಕೆಲಸ ಕೊಟ್ಟರೆ ಅದು ಪರ್ಸೆಂಟೇಜ್ ತಕ್ಕ ಕೆಲಸ ಮಾಡ್ಯಾರ. ಅದು ಕಣ್ಣಿಗೆ ದೃಶ್ಯದಾಗ ನಿಮ್ಮ ದೃಶ್ಯದೊಳಗೆ ಕಾಣ್ತದೆ. ಅಭಿವೃದ್ಧಿ ವಿಷಯದಾಗ ಅಂತ ಶೂನ್ಯ ಅದಾರ. ಅದ್ರಾಗ ಏನು ಹೆಚ್ಚಿಗೆ ಹೇಳೋಂಥದ್ದು ಏನು ಇಲ್ಲ ಅವ್ರದ್ದು ಹೇಳಿಕೆ. ನಾವು ಹಿಂದಿನ ಶಾಸಕರೇನು ವೆಂಕಟರೆಡ್ಡಿ ಗೌಡ ಮುದ್ನಾಳ್ ಅವರು ಅಭಿವೃದ್ಧಿ ಕೆಲಸಗಳೇ ಅವೇ ಕಂಟಿನ್ಯೂ ಆಗ್ಯಾವ. ಅವು ಒಂದು ರೂಪಾಯಿ ಕೆಲಸ, ಇವರಂತ ಏನು 1 ರೂಪಾಯಿ ಕೆಲಸ ಮಾಡಿಲ್ಲ. ಹಾಗೆ ಬರ್ತಕ್ಕಂಥ ಏನನ್ನ ಕೇಳಕ್ಕೆ ಹೋದ್ರೆ ಗ್ಯಾರಂಟಿ ಯೋಜನೆ ಅದು ಇದು ಅಂತೇಳಿ ಒಟ್ಟು ಅವರು ಕಾಲಹರಣ ಮಾಡಕತ್ತಾರೆ. ಯಾವ್ದು 1 ರೂಪಾಯಿ ಕೆಲಸ ಆಗಿಲ್ಲ ಅವರು. ಬರೀ ಪರ್ಸೆಂಟೇಜು ಅದು ಇದು ಆಟ ಮೇಲೆ ನಡೆದವ್ರು. ಏನು ತಂದಿಲ್ಲ, ಏನು ಕೆಲಸಗಳು ಏನು ಕಣ್ಣಿಗೆ ಕಾಣುತ್ತೆ ಯಾವ ಆಗಿಲ್ಲ. 2 ವರ್ಷದ ಸತತ ಶಾಸಕರಾಗಿ ಇಲ್ಲಿವರೆಗೂ ಯಾದಗಿರಿ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕ್ರೆಡಿಟ್ ಏನಪ್ಪ ಅಂತಂದರೆ ಶೂನ್ಯವಾಗಿರುತ್ತೆ. ಮೊದಲನೇದಾಗಿ ಹೇಳ್ಬೇಕಂತಂದರೆ BJP ಸರ್ಕಾರ ಹಾಗೂ 5 ವರ್ಷದ ಸತತವಾಗಿ ಸರ್ಕಾರ ನಡೆಸ್ಕೊಂಡು ಹಲವಾರು ಯೋಜನೆಗಳಲ್ಲಿ ಜಿಲ್ಲೆಗೆ ಅಪಾರವಾದ ಕೊಡುಗೆಗಳನ್ನು BJPಯವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಆಯಿತು, ಬೊಮ್ಮಾಯಿ ಸಾಹೇಬರಾಯಿತು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅನುದಾನಗಳನ್ನು ಇವರು ಬರೀ ರಿಬ್ಬಿನ್ ಕಟ್ ಉದ್ಘಾಟನೆ ಮಾಡೋವಷ್ಟರಲ್ಲೇ 5 ವರ್ಷ ಕಳ್ಕೋಬಹುದು ಏನೋ ಅಂಥ ಶಾಸಕರು ನಮ್ಮ ಭಾಗಕ್ಕೆ ಇವತ್ತು ಸಿಕ್ಕಿದ್ದಾರೆ ಅಂತಂದರೆ ನಮ್ಮ ದುರಾದೃಷ್ಟ. ಮರಳು ದಂಧೆ ಆಯಿತು, ಇಸ್ಪೇಟ್ ದಂಧೆ ಆಯಿತು, ಜೂಜಾಟ ಇಂಥವರಲ್ಲಿ ಶಾಮೀಲಾದರೆ ಈ ಶಾಸಕರಿಗೆ ನಾವು ಒಳ್ಳೆ ಆಫೀಸರ್ಸು ಹಾಗೂ ಸ್ಥಳೀಯವಾಗಿ ಸಾವಿರಾರು ಜನ ಕಾರ್ಯಕರ್ತರು ಅವ್ರದ್ದೇ ಆದಂಥ ಒಂದು ಕಾರ್ಯಕರ್ತರು ನೋವನ್ನು ಆಲಿಸೋಕ್ಕೆ ಆಗಲಾರ್ದಂಥ ಒಬ್ಬ ನಾಯಕರಂತಂದರೆ ನಮ್ಮ ಯಾದಗಿರಿ ಶಾಸಕರಂತ ಹೇಳ್ಬೋದು. ಅಭಿವೃದ್ಧಿ ಮಾಡ್ತಾರೆ ಏನು ಸರ್, ಏನು ಮಾಡಾವಲ್ಲ ನೋಡ್ರಿ ಸರ್. ಈಗ 3-4 ತಿಂಗಳಾಯಿತು, ಪೂರಾ ದಾರಿ ಕಟ್ಟದ. ನಮ್ಗೆ ಭಾಳ ತ್ರಾಸ ಆಕಂತದ. 4 ಚಕ್ರ ವಾಹನಕ್ಕೆ ಚಲೋ ಅದ್ರಿ, ನಮ್ಮಂತವ್ರಿಗೆ ಭಾಳ ತ್ರಾಸ ಅದ್ರಿ ಬಡವರಿಗೆ. ರೋಡಲ್ಲಿ ಇಷ್ಟ ಅಧ್ವಾನ ಆದ್ರ ಮತ್ತೆ ನಿಮ್ಮ MLA ಎಲ್ಲ ಏನು ಮಾಡ್ತೀರಿ? ಮತ್ತೆ ಬರೀ ಲೇಬರ್ ಹೋಗ್ತೀವಿ, ತರ್ತೀವಿ, ಅದು ಸಿಗೋದ 400-500 ರೂಪಾಯಿ. 400-500 ರೂಪಾಯಿ ಎಕ್ಸಲ್ ಮುರಿದು ಗಾಡಿ ಸಾಮಾನು ಮುರಿದು ಅಂದ್ರೆ ಯಾರ್ದು ಜಿಮ್ಮೆದಾರಿ ಇದು? ನಾವೇ ಬಡವರಲ್ಲ ಹೋಗ್ಯದ್ರಿಂದ. ಏನು MLA ಆಗ್ಯಾರ ಏನಿಲ್ಲ, ಮಸ್ತ್ ಮನೆಗಾರ MLA ಆಗಿ ನಾವಂತ ಸಹಾಯ ಆಗತ್ತೀವಿ. ಇಲ್ಲಿ ಯಾವ MLA ಮಾಡ್ತಾನೆ ರೀ? ಒಬ್ಬ MLA ಬೇರೆ ಎಲೆಕ್ಷನ್ಸ್ ಎಲ್ಲ ಬರ್ತಾನೆ. ಎಲೆಕ್ಷನ್ ಓಟ್ ಆದ್ಮ್ಯಾಗ ಆ ಕಡೆ ಯಾರು ರೋಡ್ ಮಾಡ್ತಾರೆ? ಮಂದಿ ಬಿದ್ದ ಇಲ್ಲಿ ಬೀಳ್ತಾರೆ. ಪೂರಾ ರೋಡೆಲ್ಲ ಮತ್ತೆ ಏನು ಅನುದಾನ ತರಲ್ಲ? ಏನು ತರ್ತಾರೆ? ತಂದ್ಗೆಜಿ ತಾವೇ ತಿನ್ನಕ್ಕೆ ಸರಿ ಹೋಗಲ್ಲ ಅವ್ರಿಗೆ. ಈಗ ಯಾದಗಿರಿ ಕ್ಷೇತ್ರದಾಗ ಹೆಂಗ ರೋಡ್ ಎಲ್ಲ ಅಭಿವೃದ್ಧಿ ಆಗ್ತಾ ಇದಾವ? ಮತ್ತೆ ಏನು ಮೂಲಭೂತ ಸೌಕರ್ಯ ಕೆಲಸನೇ ಆಗಿಲ್ಲ. ಯಾವ MLA ಬಂದ್ರನ ಆಗಿಲ್ಲ, ಏನಾಗಿಲ್ಲ. ಹೇಳಕ್ ಹೋಗ್ಬಿಡೋದು. ಎಮರ್ಜೆನ್ಸಿ ಇದ್ರೆ ಏನು ಮಾಡ್ಬೇಕು? ಈ ದಾರಿಗೆ ಹೇಳ MLA ಇದ್ರನೇ ಇರ್ಲಾರ್ದಂಗೆ ನಮ್ಮ ಕ್ಷೇತ್ರಕ್ಕೆ ಗೊತ್ತಾ? ಕುಡಿಯ ನೀರು ಅದು ಏನು ಮತ್ತೆ ಏನು ಅಭಿವೃದ್ಧಿ ಆಗಿಲ್ಲ? ಏನಾಗಿಲ್ಲ ಕಡೆ ನಮ್ಮ ಕಡೆಗೆಲ್ಲ ಗೊತ್ತಾ. ನಮ್ಮೂರಾಗ ರೋಡ್ ಎಲ್ಲ ಇದ್ರಂಗೆ ಆಗ್ಯದ ಗೊತ್ತಾ.
ಪೂರಾ ಏನು ಅಭಿವೃದ್ಧಿ ಆಗ್ತಾ ಇದೆ ಯಾದಗಿರಿ? ಏನಾಗವಲ್ದು ನೋಡ್ರಿ, ಏನು ಮಾಡ್ಬೇಕು, ಏನಿಲ್ಲ ನೋಡ್ರಿ. ರೋಡ್ ನೋಡ್ರಿ ಏನು ಹೆಣ್ಮಕ್ಳು ಬಿದ್ದು ಬಾಯಾಗ ಅಲ್ಲಿ ಮುರ್ಕಂಗ ಆಗ್ಯದ. ಹಿಂಗೆ ಆಗ್ಯದ. ಹೆಂಗೆ ಹೋಗ್ಬೇಕು, ಹೆಂಗೆ ಬರ್ಬೇಕು? ದವಾಖಾನೆ ದೊಣವಾದ ಆಪತ್ತೆ ಅದು ಹೆಂಗೆ ಹೋಗ್ಬೇಕು? ಈ ಥರ ಇದ್ರೆ ಹೇಗೆ ಮಾಡಬೇಕು? ಅವ್ರಿಗೆ ಹೇಗೆ ನಾವು ಓಟ್ ಕೊಡಬೇಕು, ಹೇಗಿಲ್ಲ? ಗ್ಯಾರಂಟಿ ಅಂತಾರಲ್ಲ, ಗ್ಯಾರಂಟಿ ಜೊತೆಗೆ ಏನು ಮತ್ತೆ ಅಭಿವೃದ್ಧಿ ಮಾಡ್ಬೇಕಲ್ಲ? ಮಾಡ್ಬೇಕ್ರಿ, ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾರನ್ನ ಜೀವನ ಕಳ್ಕೊಂಡ ಮೇಗೇನೆ ಅವರು ಮಾಡ್ತೀನಿ ಅನ್ನೋ ಉದ್ದೇಶನೇ ಕಾಣ್ತಾ ಇದೆ. ಶಾಸಕರ ಅಭಿವೃದ್ಧಿ ಕ್ಷೇತ್ರದಾಗ ಏನು ನಡೀತಾ ಇದೆ ಅಣ್ಣ? ನೋಡ್ರಿ, ಬೆಳೆ ಲಾಸ್ ಆಗ್ಯದ, ಪೂರಾ ಹೆಸರು ಲಾಸ್ ಆಗ್ಯದ, ಇದು ಹತ್ತಿನ ಲಾಸ್ ಆಗ್ಯದ, ಪೂರ ನಿಂತು ರೈತರು ಎಲ್ಲ ಪೂರ ಇದಾಗಿಬಿಟ್ಟಾರ. ಇವಾಗ ನೋಡಿ, ಈಗ ಬೆಳೆ ಎಲ್ಲ ಲಾಸ್ ಆಗ್ಯದ ಅಂತೀರಿ, ಮತ್ತು ಬೆಳೆ ಹಾನಿಯಾದ ಪ್ರದೇಶಕ್ಕೆ MLAಗಳು ಹೋಗ್ಯಾರ ಇಲ್ಲ? ಇನ್ನೂ ಬಂದಿಲ್ಲ ಅವ್ರನ್ನ. MLAಗಳು ಒಂದು ಕಡೆಗೆ ಹೋಗ್ಯಾರ, ಒಂದು ಕಡೆಗೆ ಇನ್ನೂ ಬಂದಿಲ್ಲ. ನಾವು ವಡಗೇರಿ ತಾಲೂಕು ಪೂರಾ ನೀರು ಬಂದು ಬೆಳೆಗಳು ಲಾಸ್ ಆಗ್ಯಾವ, ಹೆಸರು ಎಲ್ಲ ಇದಾಗಿಬಿಟ್ಟವು ನೋಡ್ರಿ. ನಮ್ಮ ವ್ಯಾಪಾರ ಎಲ್ಲ ನಡೀತದ? ಏನು ಅಭಿವೃದ್ಧಿ ಆಕತ್ತೆ ಯಾದಗಿರಿ? ಏನು ನಡೀತದ್ರಿ ಹಂಗೆ ನೋಡಿ, ಮಳೆ ಆಯ್ತದ 3-4 ದಿನ ಆಯ್ತು ವ್ಯಾಪಾರ ಎಲ್ಲ. ಅಲ್ಲ ರೋಡ್ ಗಿಡ ಎಲ್ಲ ಹೆಂಗವ? ಚೆನ್ನಾಗವ. ಅಭಿವೃದ್ಧಿ ಎಲ್ಲಕ್ಕೇನಿಲ್ಲ ರೀ, ಅಷ್ಟೇ ಎಲ್ಲ ಸಾಮಾನ್ಯ ವರ್ಗ ಅಷ್ಟೇ ನಡೆದಿದೆ. ಅಭಿವೃದ್ಧಿ ಅನ್ನೋದು ಏನಿಲ್ಲ. MLA ಸಾಬ್ರು ಮಾಡ್ತಾ ಇದ್ದಾರೆ ಕೆಲಸ. ಅವತ್ತು ಅಲ್ಲ ರಸ್ತೆಗಳೆಲ್ಲ ಹೆಂಗೆ ಚೆನ್ನಾಗಿದಾವ? ರಸ್ತೆಗಳು ಚೆನ್ನಾಗಿದ್ದಾವೆ ಸರ್, ಚೆನ್ನಾಗಿದ್ದಾವೆ. ಮೂಲಭೂತ ಸೌಕರ್ಯ ಏನು ಸಾಧ್ಯ, ಕುಡಿಯೋ ನೀರು ಎಲ್ಲ 2 ದಿನಕ್ಕೊಂದ್ಸಲ ಬರ್ತಾ ಇದೆ. MLA ಬಗ್ಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಮಾಡಲಿ ಅಂತ ಮಾಡಬೇಕು. MLA ಕೆಲಸ ಹೆಂಗೆ, ಚೆನ್ನಾಗಿ ಅನಿಸ್ತದ? ಪರವಾಗಿಲ್ಲ, ಸರಿಯಾಗಿ ಮಾಡ್ಲಾಕತ್ತಾರೆ. MLA ಅವ್ರದ್ದು ಸ್ಲೋ ಅದಂದ್ರೆ ಸ್ಪೀಡ್ ಇಲ್ಲ ಅವ್ರದ್ದು ಕೆಲಸ, ಅದು ಎಲ್ಲ ಸ್ಲೋ ಅದ, ಎಲ್ಲನೂ ಮಾಡ್ಲಾಕತ್ತಾರೆ. ಒಳ್ಳೆ ಬ್ರಿಡ್ಜ್ ಮೇಲೆ ಕೆಲಸ ಸ್ಟಾಪ್ ಇದ್ದಿತ್ತು, ಅದು ಸತ್ಯ ಸರಿಯಾಗಿ ಮಾಡ್ಕೊಂಡು ಮಾಡ್ಯಾರ ಈಗ. ಏನಿಲ್ಲ, ತೊಂದರೆ ಏನಿಲ್ಲ ಕಡೆ. ಏನೋ ಅಭಿವೃದ್ಧಿ ಆಗ್ತಾ ಇದೆ? ಏನಿಲ್ರಿ, ರೋಡ್ ಎಲ್ಲ ಕೆಟ್ಟೋಗ್ಯಾವ. ಧಾರಾಳಿಗೆ ಗೆದ್ದು ಬಂದ್ಮೇಲೆ ಒಂದ್ಸರ್ತಿ ಒಳ್ಳೆ ನೋಡಿಲ್ಲ. ಏನಿಲ್ರಿ, ಯಾರಿಲ್ಲ. ಗೆದ್ದು ಬಂದ್ರೆ ಒಳ್ಳೆ ನೋಡಿಲ್ಲ, ಒಬ್ಬರು ಧಾರಾಳಿ ಹಂಗ ನೋಡಿಲ್ಲ. ರೋಡ್ ಅಂಬ ಸತ್ಯನಾಶ ಆಗೋಗ್ಯಾವ. ಹೊಲಗಳು ಹತ್ರ ನೀರು ನಿಂತಾವ್ರಿ. ಸುಮ್ಮನೆ ಯಾದಗಿರಿ ಬಸ್ ಸ್ಟ್ಯಾಂಡ್ ಕುಂತು ಮಳೆ ಬಂತು, ಕುಂತು ಹೋಗಿ ಬಂದಿವ್ರಿ. ಮತ್ತೆ ಏನ್ ಮಾಡಿ ನೀರು ಇಲ್ರಿ. ಕೆಲಸ ಹೆಂಗೆ ಅಲ್ಲಿ ಕೊಡ್ತಾ? ಏನಿಲ್ಲಪ್ಪ, ಏನಿಲ್ಲ. ಸಿದ್ದರಾಮಯ್ಯ 2,000 ರೂಪಾಯಿ ಆಗ್ತಾನೆ, ಹೆಣ್ಮಕ್ಳು ಸಂತಿ ಮಾಡ್ತಾವ, ನಾವು ಬರ್ತೀವಿ, ಸುಮ್ಮನೆ ಕುಂತು ಹೋಗ್ತೀವಿ. ಯಾವ ಅಭಿವೃದ್ಧಿ ಇಲ್ರಿ, ಎಲ್ಲಿ ನೋಡಿದ್ರೆ ರೋಡ್ ಗೀಡ್ ಎಲ್ಲ ಕೆಟ್ಟೋಗ್ಬಿಟ್ಟಾವ. ಬ್ರಿಡ್ಜ್ ಅಂತ ಮಾಡವಲ್ರಿ ಇನ್ನವರೆಗೆ. ಆದ್ರೆ 5 ವರ್ಷ ಆಕೈತೆ. ಊರ್ ಸೈಡ್ ಹಳ್ಳಿ ಕಡೆ ಅಂತ ರೋಡೇ ಸರಿಗಲ್ಲ. ಅಲ್ಲ ಈಗ 2 ವರ್ಷ ಆಯ್ತು MLA ಅವರು ಅಧಿಕಾರಕ್ಕೆ ಬಂದು, ಮತ್ತೆ ಶಾಸಕರಾಗಿ ಮೊದಲ ಬಾರಿಗೆ ಶಾಸಕರಾಗ್ಯಾರ ಅವರು. ಮತ್ತೆ ಕ್ಷೇತ್ರದಾಗ ಅಭಿವೃದ್ಧಿನ ಮಾಡ್ಬೇಕಲ್ಲ ಅವ್ರು. ಇಲ್ಲಿಲ್ಲಲ್ರಿ ಅವ್ರು, ಯಾದಗಿರಿಗೆಲ್ಲ ಗುಲ್ಬರ್ಗ ಎಲ್ಲಿ ಇರ್ತಾರಂತ ಅವ್ರು ಚೆನ್ನಾಗಿ. MLAಗಳು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾದ್ದೇನ ನಾವು ಹಳ್ಳಿ ಕಡೆ ಏನಿಲ್ಲ ಅಂತೇಳಿ. ಇಲ್ಲಿ ಬಂದು ನೋಡಕ್ಕೆ ಇರಲ್ಲ ಅಂದ್ಮಾಗ ಎಲ್ಲಿಂದ ಆಗ್ತಾರ ಅಭಿವೃದ್ಧಿ? ರೋಡ್ ಬೀಡ್ ಏನಿಲ್ಲ, ಖರಾಬಿ ಅದೆಲ್ಲ. ವಾತಾವರಣ ಇಲ್ಲ, ಎಲ್ಲಿ ಕಚರ ಇಲ್ಲದ್ರೆ ಅಲ್ಲಿ ಸರಿ, ನೀರಿದ್ದಲ್ಲಿ ಅಲ್ಲೇ ಸರಿ. ಕುಡಿಯೋ ನೀರು ಏನಾರು ಸಿಗ್ತಾ ಇದೆಯಾ? ಕುಡಿಯೋ ನೀರು ಎರಡು ದಿವ್ಸಕ್ಕೆ ಒಂದ್ಸಲ ಬರ್ಲಾಗ್ತದೆ, ಬರ್ಲಾಗ್ತದೆ. ಏನು ಕುಡಿಬೇಕು ಅವು ನೀರು? ಎಂತ ರೋಡ್ ಇಲ್ಲ, ಎಂತ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಎಲ್ಲಿ ಹೊಡೆದ್ರೆ ನೀರು, ಯಾವ ರೋಡ್ಗಳು ಇಲ್ಲ, ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ. ಯಾರು ಬಂದಿಲ್ಲ ಊರಾಗ, MLA ಬಂದಿಲ್ಲ. ಒಂದು ರೋಡ್ ಸರಿ ಇಲ್ಲ, ಒಂದು ಹೊಲಕ್ಕೆ ಹೋದೇನಂದ್ರೆ ದಾರಿ ಇಲ್ಲ. ಹೊಲ್ದಾಗ ಮಳೆ ನಿಂತು, ನೀರು ನಿಂತು, ಎಲ್ಲ ಹೊಲ ಕೆಟ್ಟೋಗ್ಯಾವ. ನಮ್ಮ ಬೀಜ ಲಾಸು, ಮಸಾಲೆ ಲಾಸು, ಎಣ್ಣೆ ಲಾಸು. MLA ಅವರು 2 ವರ್ಷ ಆಯ್ತಲ್ಲ, ಆದ್ಮೇಲೆ ಮತ್ತೆ ಏನೋ ಹಳ್ಳಿಯಾಗ ಬಂದಾರ ಇಲ್ಲ? ಯಾರು ಏನು ಮಾಡಿಲ್ರಿ, ಕುಮ್ನೂರಾಗ ಯಾರು ಏನು ಮಾಡಿಲ್ಲ. ಮತ್ತೆ ಹೆಂಗ ಬಡವ್ರು ನೋಡ್ಬೇಕು. ಹಳ್ಳಿ ಜನಗಳನ್ನ, ಹಳ್ಳಿ ಅವ್ರವ್ರೇ ದೊಡ್ಡರಾಗ್ತಾರ, ಅವ್ರವ್ರೇ ದೊಡ್ಡರಾಗಿರ್ತಾರ. ನಾವು ಬಡವ್ರು ಏನು ಮಾಡ್ಬೇಕು, ಕೂಲಿ ಮಾಡ್ಕೊಂತೀನವ್ರು. ಯಾದಗಿರಿ MLA ಅವರು 2 ವರ್ಷ ಆಯ್ತು. MLA ಆದ್ಮೇಲೆ ಏನು ಅಭಿವೃದ್ಧಿ ಕೆಲಸಗಳು ನಡೀತಾ ಇದಾವ? ಯಾವುದು ಅಭಿವೃದ್ಧಿ ಕೆಲಸ ಅಂತಕ್ಕಂಥದ್ದೇ ಕಾಣ್ತಾ ಇಲ್ಲ. ಡಿವೈಡರ್ ಕೂಡ ಮಾಡಿದ್ದಾರೆ, ಅದನ್ನು ಕಳಪ ಕಾಮಗಾರಿನೇ ಕಾಣ್ತಾ ಇದೆ. ಈ ಒಂದು ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ಅತಿ ಹೆಚ್ಚು ಅನುದಾನ ಅಂತಂದು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಿ ಈಗ ಏನು ಅವರು ಕೆಲಸ ಕಾರ್ಯವೈಖರಿ ಏನೋ ತೃಪ್ತಿ ತಂದದ? ಕೆಲಸ ತೃಪ್ತಿ ತಂದಿದೆ ಅನ್ನೋದಕ್ಕಿಂತ ಏನೋ ಅಷ್ಟೊಂದು ಇದು ಕಾಣಿಸ್ತಾ ಇಲ್ಲ. ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಮಾಡ್ತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ರಸ್ತೆಗಳು ಸುಧಾರಣೆ ಆಗ್ತಾ ಇಲ್ಲ, ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ, ಅದು ಯಾವುದು ಬಗೆಹರಿತಾ ಇಲ್ಲ. ಇದರಲ್ಲಿ ಶಾಲೆಗಳ ಮಕ್ಕಳ ಸಮಸ್ಯೆ ಹೆಂಗಾಗಿದೆ ಅಂತಂದರೆ, ಇರ್ತಕ್ಕಂಥ ಅಕ್ಷರ ಆವಿಷ್ಕಾರ ಬಂದಿರತಕ್ಕಂಥ ಅನುದಾನ ಎಲ್ಲ ಅರ್ಧಂಬರ್ಧ ಮಾಡಿ ಕೆಲಸಗಳು ಮಾಡ್ಕೇಸಿಂದ ಪೇಮೆಂಟ್ ಒಂದು 50% ಮಾಡ್ಕೊಂಡ್ರೆ ಶಾಲೆಗಳಿಗೆ ಮಳೆಯಿಂದ ಶಾಲೆಗಳು ಸೋರ್ತಾ ಇದ್ದಾವೆ. ಯಾವುದನ್ನು ಸರಿ ಆಗ್ತಾ ಇಲ್ಲ. ಬರ್ತಕ್ಕಂಥ ಅನುದಾನ ಗ್ಯಾರಂಟಿಗಳು ಹಾಕಿ ಇದರಿಂದ
ತೊಂದರೆ ಆಗ್ತಾ ಇದೆ. ದಯವಿಟ್ಟು ಗ್ಯಾರಂಟಿಗಳು ನಿಲ್ಲಿಸ್ಬೇಕು, ನಿಲ್ಲಿಸಿ ಆಗ್ತಕ್ಕಂಥ ಕೆಲಸಗಳಿಗೆ ಮಾಡಿದರೆ ಅನುಕೂಲ ಆಗ್ತದೆ ಅನ್ನೋ ಒಂದು ವಿಚಾರ. ಈಗ ಶಾಸಕ ಚೆನ್ನರೆಡ್ಡಿ ತುನೂರವರು ಬಹುತೇಕವಾಗಿ ಅವರು ಯಾವಾಗಲೂ ಸಾರ್ವಜನಿಕ ಕೆಲಸದಲ್ಲಿ ಗುರುಸ್ಕೊಂಡವರಲ್ಲ. ಅವ್ರು ಏನೋ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥವ್ರು. ಈ ಒಂದು ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ಕೆಲಸ ಟೋಟಲಿ ಶೂನ್ಯ ಆಗಿದೆ. ಒಟ್ಟು ರಸ್ತೆನೇ ಸರಿಯಾಗಿಲ್ಲ. ಈಗ ಇಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಪಗಲಾಪುರ ಗ್ರಾಮನೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ತಾಲೂಕು ಪ್ಲೇಸಿಗೆ ಹೋಗ್ತಕ್ಕಂಥ ಸೈದಾಪುರಕ್ಕೆ ಹೋಗ್ತಕ್ಕಂಥ ರಸ್ತೆನೇ ಕೂಡ ಬಂದ್ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಈ ಮುಷ್ಟೂರು ಗ್ರಾಮಸ್ಥರು ಮೂಲಭೂತ ಸೌಕರ್ಯ ಅದಕ್ಕೆ ಏನಾದ್ರು ಒತ್ತು ಕೊಟ್ಟಿದಾರ? ಅವ್ರ ಕೆಲಸ ಕಾರ್ಯವೈಖರಿ ಹೆಂಗೆ? ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟಿಲ್ಲ, ಏನಿಲ್ಲ. ಅವರು ಸಾರ್ವಜನಿಕರ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಕಾಮಗಾರಿ ಕ್ರಮಗಳನ್ನು ಅವ್ರು ಕೈಗೊಂಡಿಲ್ಲ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ವಿಶೇಷವಾಗಿ ಏನದಂದ್ರೆ ಅವರ ಅಧಿಕಾರಿಗಳ ಜೊತೆ ಶಾಮೀಲಾಗಿ ದುಡ್ಡು ತಿನ್ನೋದರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಅವರು ಮುಂಚೂಣಿಯಲ್ಲಿ ಅದಾರ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಕೇಳ್ಬೇಡಿ ಸರ್, ಇಲ್ಲಿ ಒಂದು ಕನಿಷ್ಠ 8 ವರ್ಷ ಐತಿ, ರೋಡು ಏನು ಕೇಳೇಬೇಡ್ರಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಕರೆ ಹೇಳ್ಕೋರು ಏನ್ರಿ, ಮೊನ್ನೆ MLA ಸಾಹೇಬ್ ಬಂದ್ರಿ 2-3 ತಿಂಗಳು ಮೊದಲೇ MLA ಸಾಹೇಬ್ ಬಂದ್ರೂ ಯಾರು ಕೇಳೋದಲ್ಲ. ಬರ್ಕೊಟ್ಟು ನಾಲ್ಕು ಕೊಟ್ಟು ನಂತರ ದಿನ ಇಬ್ಬರು ಬಿದ್ದು ಸಾಲ ಆಗತ್ತೆ ಸರ್. ಅಲ್ಲಿ ಮೊನ್ನೆ 3 ಮೂಕರು ಬಿದ್ದಾರ್ರಿ, ಗಾಡಿ ಹಾಕೊಂಡು ಬಿದ್ದಾರ. ಕುಡಿದ ನಿಷೇಧಾಗ ರೋಡ್ ಸರಿಯಾಗಿಲ್ಲ ಅಂದ ಕಳಕಳಿಂದ ಬೇಡಿಕೆ ಬಗ್ಗೆ ಯಾದಗಿರಿ ಉದ್ಧಾರ ಆಗ್ಬೇಕಂತಾನೆ ಬೇಡಿಕೆ ನೋಡಿ ಸರ್. ಹತ್ತಿಗೋಣಿ ರೋಡ್ ಮತ್ತೆ ಹೈವೇ ಅಂದ್ರೆ ಸೇಡಂ ಬೀದರ್ ಹೈವೇ ಅಂತಾರ. ನಾನು ಸಾಕಷ್ಟು ಆಗಿದ್ದೀನಿ, ನನ್ನ ಶಾಸಕರು ಕೇಳಲ್ಲ, ಯಾರ ನಾನು ಎಲ್ಲ ಕಡೆಗೆ ಹೇಳಿ ನೋಡಿವಿ. ಈ ರೋಡ್ ಅಂತದ್ದು ಯಾರು ಕೇಳೋಲ್ರಿ. ನಾನು ಏನು ಮಾಡಲ, ನಾನು ಇಲ್ಲಿಂತ ದಾರಿ ಬಿಟ್ಟು ಅಲ್ಲಿಂತ ಹೋಗ್ಲಂಗೆ ಮಂದಿ ಆ ಕಡೆಂದು. ಈ ಮೊದಲಿದು ದಾರಿ ಇದು ಸಣ್ಣದಾದ, ಯಾವ ಟ್ರಾಫಿಕ್ ಜಾಮ್ ಆಗಿದ್ರೆ ಒಂದು ಅರ್ಧ ತಾಸು ಆಗತ್ತದ ಪಾಸ್ ಆಗಾಗ. 2 ವರ್ಷ ಆಯ್ತು ಈಗ MLA ಅವ್ರು ಬಂದ್ಮೇಲೆ ಏನಾಗಿಲ್ಲ ಇಲ್ಲಿ ಕಾಣ್ತದಲ್ರಿ, ಮಂದಿ ಬೀಳಕತ್ತಾರ ಗಾಡಿ ಮ್ಯಾಗ್ಲಿಂತ. ನಿನ್ನೆ ಒಬ್ರು ಗಂಡ ಹೆಂಡತಿ 2 ಮಕ್ಕಳು ಬಿದ್ದು ಪಾಪ ಅವ್ರು ಬಟ್ಟೆ ಎಲ್ಲ ಹಸಿ ಅದು ಎಲ್ಲ ಹೋಗ್ಬಿಟ್ರು ಮನೆಗೆ ಪಾಪ. ಎಲ್ಲ ಏನು ಸೌಕರ್ಯ ಇಲ್ಲ, ಏನಿಲ್ಲ, ಎಲ್ಲ ಮುಗಿದ್ಬಿಟ್ಟದೆ ಎಲ್ಲ. ಈ ರೋಡ್ ಬೋರ್ಡ್ ಅಲ್ಲಿಂದ ಇಲ್ಲಿಗೆ ಏನು ಉಳಿದಿಲ್ಲ, ಗಾಡಿ ನಿಂದ್ರಕ್ಕೆ ಜಾಗಿಲ್ಲ. ನಮ್ದು 15,000 ರೂಪಾಯಿ ಬಾಡಿಗೆ ಕಟ್ಟಿ ನಾವು ಇಲ್ಲಿ ದುಕಾನ್ದಾಗ ಕುಂತೀವಿ. ನಮ್ಮ ಸಂಸಾರ ನಡಿಬೇಕಂದ್ರೆ ಭಾಳ ವ್ಯಾಪಾರನೇ ಬರಲ್ಲಾಗ್ಯದ. ಈ ಪೂರ ಲೈನೇ ಅಷ್ಟೇ ಆದರಿ ಸರ್, ಇಷ್ಟಂದ್ರೆ ಗ್ಯಾರಂಟಿ. ಯಾರು ನೋಡಿದ್ರು MLA ಸರ್ ಅಂತ ಬಂದಿದ್ರು, ಒಂದು ಸಲ ಬಂದು ನೋಡಿ ಹೇಳಿದ್ರು, ಮತ್ತು ಆಮೇಲೆ ಬಂದಿಲ್ಲ. ಮಾಡಿಸ್ತೀವಿ ಅಂತ ಅಂದಾರ ಅವರು, ವಾಗ್ದಾನ ಮಾಡ್ಯಾರ. 1 ತಿಂಗಳ ಮೊದಲು 1.5 ತಿಂಗಳ ಮೊದಲು ಬಂದು ನೋಡಿ ಹೋಗ್ಯಾರ ಸರ್. ಆದ್ರೆ ಆಮೇಲೆ ಬರ್ತೀವಿ ಅಂತ ಹೇಳಿದರು, ಮತ್ತು ಇನ್ನು ಬಂದಿಲ್ಲ. ಇನ್ನು ಅಷ್ಟೇ ನಿಂತಬಿಟ್ಟದ. 2 ವರ್ಷ ಆಯ್ತಲ್ಲ, 2 ವರ್ಷ MLA ಆದಮೇಲೆ ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ? ಅಭಿವೃದ್ಧಿ ಕೆಲಸ ಏನಿಲ್ಲ ಸರ್. ಯಾದಗಿರಿನಲ್ಲಿ ಅಭಿವೃದ್ಧಿ ಕೆಲಸ ಅಂಬೋದು ಏನಿಲ್ಲ. ನೋಡಿ, ಮಳೆಗೆ ಈ ಥರ ರೋಡ್ಗಳು ಈ ಥರ ಆಗಿದೆ, ಜನರ ತಿರುಗಾಡ್ಬೇಕಂದ್ರೆ ಸಾಕಷ್ಟು ತೊಂದರೆ ಇದೆ. ಏನೂ ಅಭಿವೃದ್ಧಿ ಇಲ್ಲ. ಇಲ್ಲೇ ನೋಡಿದ್ರೆ ಒಂದು ಶೌಚಾಲಯ ಇಲ್ಲ, ಒಂದು ಮೂತ್ರಾಲಯ ಇಲ್ಲ, ಏನೋ ಮಹಿಳೆಯರಿಗೆ ಯಾವುದು ಅನುಕೂಲ ಇಲ್ಲ, ಜನರಿಗೂ ಕೂಡ ಅನುಕೂಲ ಇಲ್ಲ. ಅಲ್ಲ, ಕುಡಿಯ ನೀರು ಅದು ಏನಾದ್ರು ಮೂಲಭೂತ ಸೌಕರ್ಯ ಬರ್ತಾ ಇದೆಯಾ? ಕುಡಿಯ ನೀರು ಬರ್ತಾ ಇದೆ, ಒಂದು ದಿವಸ ಬರ್ತಾ ಇದೆ, ಒಂದು ದಿವಸ ಬರ್ತಾ ಇಲ್ಲ. ಅದೇ ಎಲ್ಲ ಚರಂಡಿ ನೀರು ಥರನೇ ಬರ್ತಾ ಇರೋದು. ಅದೇ ಇರೋದು ಯಾದಗಿರಿನಲ್ಲಿ. ಎಲ್ಲ ಕಡೆ ಒಂದು ಚರಂಡಿ ಚೆನ್ನಾಗಿಲ್ಲ, ನೀರು ಚೆನ್ನಾಗಿ ಬರ್ತಾ ಇಲ್ಲ, ಏನೂ ಇಲ್ಲ. ಏನಿದೆ, ಕರೆಂಟ್ ಹೋದರೆ ಏನೂ ಇಲ್ಲ. ವಿದ್ಯುತ್ ರಾತ್ರಿ ಹೋದರೆ ಒಂದೊಂದು ಸಿದ್ದು ಹಾಗೆ ಹೋಗುತ್ತೆ ಕಂಪ್ಲೀಟಾಗಿ. ಮಕ್ಕಳು ಮಲಗಬೇಕಂದ್ರೆ ಸೊಳ್ಳೆಗಳ ಕಾಟ. ಡಸ್ಟ್ ಜಾಸ್ತಿ ಆಗಿದೆ ಈ ರೋಡಿಗೆ. ರೋಡ್ ಏನಿಲ್ಲ, ರೋಡ್ ಪೂರ ಖರಾಬ್ ಆಗ್ಯದ. ಖರಾಬ್ ಆದ್ಮೇಲೆ ಪೂರ ಡಸ್ಟ್ ಬರ್ತಾ ಇದೆ. ಅದರಲ್ಲಿಂತ ನಮಗೆ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಇಲ್ಲೇ ಕುಂದಿರ್ತೀವಿ 24 ತಾಸು ಈ ರೋಡಿಗೆ. ಅಂಗಡಿಗೆ ನಮ್ದು ಅಂಗಡಿ ಇಲ್ಲೇ ಇದೆ ಸರ್. ಒಂದು ಸರ್ತಿ ನಾವು ಎಲ್ಲ ಕಲ್ತಿದ್ದವು, ಅಂಗಡಿದವ್ರು ಎಲ್ಲರೂ ಹೇಳಿದ್ವಿ ಅಂದ್ರೆ ಅವ್ರು ಏನೋ ಮತ್ತೆ ರೆಸ್ಪಾನ್ಸ್ ಮಾಡಿಲ್ಲ. ಆಗ್ತದಂದು ಯಾವಾಗ ಆಗ್ತದೆ ಯಾವಾಗಿಲ್ಲ. ಹಾಂ, 2 ವರ್ಷ ಮುಗ್ದೇ ಹೋಯ್ತಲ್ಲ, ಆಗ್ತದನ್ನ 2 ವರ್ಷ ಆಯ್ತು ಸರ್. ಆಯ್ತು ನೋಡಮ್ಮ, ನಾವು ಕೊಟ್ಟಿವಿ ಮಾಡ್ತೀವಿ ಇನ್ನೂ ಮಾಡಿಲ್ಲ. ಏನಾದ ಇವಾಗ ವ್ಯವಸ್ಥೆ ಸ್ವಲ್ಪ ಮಾಡಬೇಕು. ಎಲ್ಲ ಹೋದಲಾಗಿ ಕುಂತದ, ಹೋದಲಾಗಿ ಬರಲ್ಲ, ದಾರಿ ಇಲ್ದಂಗೆ ಆಗೀವಿ. ಇಲ್ಲಿ ನೋಡು, ಎಲ್ಲಿ ಬಂದು ಕುಂತೀವಿ ನೋಡಿ ಇಲ್ಲಿ. ಹಾಂ, ದಾರಿ ಇಲ್ಲ, ಏನಿಲ್ಲ. ಹಾಂ, ಮತ್ತು ದಾರಿ ಚಲೋ ಮಾಡಿಲ್ಲ, ಏನು ಮಾಡಿಲ್ಲ. ಮತ್ತು ಮಾಡಬೇಕಲ್ಲ ಅವರು. ಹಾಂ, ಅಲ್ಲ, ಈಗ ಚೆನ್ನರೆಡ್ಡಿ ಪಾಟೀಲ್ ತುನೂರ್ ಅವರು 2 ವರ್ಷ ಆಯ್ತು MLA ಆದ್ಮೇಲೆ ಅವರು ಮತ್ತೆ ಏನಾದ್ರ ಅನುದಾನ ತಗೊಂಬಂದು ಏನಾದ್ರು ಕ್ಷೇತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಹೆಂಗೆ? ಏನು ಮಾಡಿಲ್ಲಪ್ಪ ನಮಗೆ. ಏನು ಚೌತ್ರಿ ಮಾಡಿಲ್ಲ, ಏನು ಮಾಡಿಲ್ಲ. ರೋಡ್ ಗಿಡ ಮಾಡಿಸ್ತಾ ಇದ್ದಾರಾ ಹೆಂಗೆ? ಏನು ಮಾಡಿಲ್ಲ ಸರ್, ರೋಡ್ ಮಾಡಿಲ್ಲ. ಇಲ್ಲಿಂದ ಹತ್ಕೊಂಡು ರೋಡ್ ಗಾಂಧಿ ಚೌಕ್ಲಿಂತ ಪೂರಾ ಸೇಡಂ ರೋಡ್ ತನ ಒಂದು ಚೂರು ರೋಡ್ ಚೊಲಿಲ್ಲ. ಎಡ್ಡಳಿತನ ಮಾಡ್ಯಾರ್ರಿ ಚಾಮರಾಜ ರೋಡ್ಲಿಂತ. ಇಲ್ಲಿಂತ ಇದು ಓಡ್ ರಸ್ತೆ ಅದಲ್ರಿ, ಏನಿಲ್ಲ. ಬೀಳ್ಬೇಕು ಹೇಳ್ಬೇಕು. ಯಾವ ಡೆಲಿವರಿ ಆದ ಪೇಷಂಟ್ ಒಯ್ಬೇಕಾದ್ರೆ ಆಟೋದಾಗ ಒಯ್ಕೆ ಅಂತವ್ರಿ. ಏನೂ ಮಾಡಿಲ್ಲ. ಅಲ್ಲಿಂತಲಿ ರೋಡ್ ಫುಲ್ ಖರಾಬ್ ಆದ ನೋಡ್ರಿ ಸರ್.
ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರು 2 ವರ್ಷ ಆಯ್ತು MLA ಆಗಿ. MLA ಆದಮೇಲೆ ಯಾದಗಿರಿದಾಗ ಅಭಿವೃದ್ಧಿ ಕೆಲಸಗಳು ಏನು ಮಾಡ್ಯಾರ? ಕೆಲವೊಂದು ನಡೆದವ್ರಿ ಅಭಿವೃದ್ಧಿ, ಇನ್ನು ಕೆಲವೊಂದು ಏರಿಯಾದಾಗ ಆಗಬೇಕಾಗ್ಯಾವ. ಈಗ ಸಪೋಸ್ ಆ ಕಡೆ ಸ್ಟೇಷನ್ ಏರಿಯಾದಾಗ ಆಗ್ಯಾವ ರೋಡ್ಗಳು, ಡಿವೈಡರ್ಗಳು ಮಾಡಕತ್ತಾರ. ಬಟ್ ಈ ಊರ ಏರಿಯಾ ಇನ್ನೂ ಡೆವಲಪ್ ಆಗಿಲ್ಲ. ಈ ನಮ್ಮ ಏನು ಹತ್ತಿಕುಣಿ ರೋಡ್ ಆಯಿತು, ಇದು ಗಾಂಧಿ ಚೌಕಿಗೆ ರೋಡ್ ಹೋಗೋದೇನಾಯಿತು, ಮೈಲಾಪುರಕ್ಕೆ ಸಿಗೋಗೋ ರೋಡ್ ಆಯಿತು, ಮೈಲಾಪುರದಿಂದ ಗಂಜಿಗೆ ಹೋಗೋ ರೋಡು. ಇದನ್ನು ನಮ್ಮ ರೋಡು 2011 ಯಾವಾಗ ಡಿಸ್ಟಿಕ್ ಆದಾಗೆ ಡಿವೈಡ್ ಮಾಡ್ತೀವಿ ಅಂತೇಳಿ, ರೋಡ್ ಅಗಲ ಮಾಡ್ತೀವಿ ಅಂತೇಳಿ ಅವಾಗೆ ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ. ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಆಗಿಲ್ಲ. ದಿನ 1-2 ಬೀಳ್ತಾರ ಗಾಡಿ ತೊಗೊಂಡು ಹೋಗೋರು ರಾತ್ರಿ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ನಮ್ಮದು ಹಿಂದುಳಿದ ಡಿಸ್ಟಿಕ್ ಅಂತೇಳಿ ನಮಗೆ ಹಿಂದುಳಿದೇ ಉಳ್ಸಾಕತ್ತಾರ. ಮುಂದಕ್ಕೆ ಯಾರು ತರವಲ್ರು. ಸ್ವಲ್ಪ ಏನಾದ್ರು ಕುಡಿಯೋ ನೀರು ಸರ್ ಯಾದಗಿರಿಯಾಗ ಹೆಂಗೆ ಕುಡಿಯೋ ನೀರು ಸರಬರಾಜು ಆದ ಎಲ್ಲ ಏರಿಯಾಕ್ಕೂ ನಲ್ಲಿಗಳದಾವ. ನೀರಿಂದ ಅನುಕೂಲ ತುಂಬ ಚೆನ್ನಾಗಿದೆ. ಯಾಕಂದರೆ ಹೊಳಿ ಹತ್ರ ಇರೋದಕ್ಕೋಸ್ಕರ ನೀರಿಂದ ಎಲ್ಲ ಅನುಕೂಲ ಇದೆ. ಅದ್ರ ಬಗ್ಗೆ ಏನಿಲ್ಲ. ಅದೇ ಇನ್ನು ಏನು ಆಗ್ಬೇಕು ಅನ್ಕೊಂತೀರಿ ನೀವು ಯಾದಗಿರಿಗೆ? ಮೇನ್ ಮೂಲಭೂತ ಸೌಕರ್ಯ ಅಂದ್ರೆ ಇದೆ. ಒಂದು ಕರೆಂಟು, ಒಂದು ನೀರು, ಒಂದು ರೋಡು. ಇವು 3 ಚೆನ್ನಾಗಿ ಆಗ್ಬೇಕು. ಈಗ ನೀರಿಂದಂತೂ ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಪ್ರಾಬ್ಲಮ್ ಇಲ್ಲ ನಮ್ಮ ಯಾದಗಿರಿ ನಗರದೊಳಗಡೆ. ಮೇನ್ ಏನಂದರೆ ಇದು ರೋಡು, ಅದೊಂದಿಷ್ಟು ಆಗಬೇಕು. ನಡೀತಾ ಇದೆ, ಇನ್ನೂ ಆಗುತ್ತೆ. ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರು 2 ವರ್ಷ ಆಯಿತು, 2 ವರ್ಷ ಮೇಲೆ ಆಯಿತು. ಅಭಿವೃದ್ಧಿ ಯಾದಗಿರಿಯಲ್ಲಿ ಏನೇನು ಆಗ್ತಾ ಇದೆ? ಈಗೇನಾದ ಗಾಂಧಿ ಚೌಕಿಗೆ ಸ್ವಲ್ಪ ಚಲೋ ಅಭಿವೃದ್ಧಿ ಮಾಡ್ಯಾರ, ಇಲ್ಲ ಅಂತಿಲ್ಲ. ಇನ್ನೂ ಫಾಸ್ಟ್ ಗ್ರೋತ್ ಆಗ್ಬೇಕು ಯಾದಗಿರಿಯಲ್ಲಿ. ಏನು ಆಗ್ತಾ ಇಲ್ಲ. ಬೇರೆ ಏನಂತಾರ, ಬರೀ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಹೇಳ್ತಾರೆ ಹೋಗ್ತಾರೆ, ಇವು ಮಾಡ್ತೀವಿ ಆ ಮಾಡ್ತೀವಿ ಅಂತೇಳಿ. ಏನಾದ ಮಾಡ್ಬೇಕು ಫಾಸ್ಟ್. ಕುಡಿಯೋ ನೀರಣ್ಣ, ಕುಡಿಯೋ ನೀರು ಹೆಂಗೆ ಯಾದಗಿರಿ ದಿನ ಬರ್ತಾವ? 2 ದಿವ್ಸಕ್ಕೊಮ್ಮೆ ಬರ್ತಾವ. 2 ದಿವ್ಸಕ್ಕೊಮ್ಮೆ ಬರ್ತಾವ. ಮೂಲ ಆಸ್ಪತ್ರೆ ಸ್ಪೆಷಾಲಿಟಿ ಅವೆಲ್ಲ ಹೆಂಗೆ ಕೊಡ್ತಾ ಇದ್ದಾರೆ? ಚೆನ್ನಾಗಿದೆಯಾ? ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಈಗ ಹೊಸ ಗೌರ್ಮೆಂಟ್ ಹಾಸ್ಪಿಟಲ್ ಐತಲ್ಲ, ಸ್ವಲ್ಪ ಚಲೋ ಐತಿ. ಈಗ ಹಳಿದಿತ್ತಲ್ಲ ಸ್ವಲ್ಪ, ಅದು ಕೆಟ್ಟದಿತ್ತು. ಈಗ ಚಲೋ ಆಗ್ಯದ. ಹೊಸ ಹಾಸ್ಪಿಟಲ್ ಚಲೋ ಆಗ್ಯದ. ಈಗ MLA ಅವರು ಒಟ್ಟಿನಲ್ಲಿ ಕಾರ್ಯವೈಖರಿ ನಿಮ್ಗೆ ಇಷ್ಟ ಆಗಿದೆ? ಇಷ್ಟ ಆಗಿದೆ. ಈಗ ಕಾಂಗ್ರೆಸ್ ಶಾಸಕರು ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರು 2 ವರ್ಷ ಮೇಲಾಯಿತು ಅಧಿಕಾರಕ್ಕೆ ಬಂದ ಮೇಲೆ. ಅವರು ಏನೇನೆಲ್ಲ ಕೆಲಸ ಮಾಡಿದ್ದಾರೆ? ಕುಡಿಯೋ ನೀರಿನ ಸಮಸ್ಯೆ ಮತ್ತು ಏನೆಲ್ಲ ಬಗೆಹರಿಸಿದಾರ? ಎಲ್ಲಷ್ಟು ಸಮಸ್ಯೆ ಎಲ್ಲಷ್ಟು ಚೆನ್ನಾಗಿ ಆದರೆ ರೋಡ್ ಒಂದು ಸರಿಯಾಗಿಲ್ಲ. ರೋಡ್ ಒಂದು ಇದು ಮಾಡಿಬಿಡ್ರಿ. ಯಾವ ರೋಡ್ ಸರಿಯಾಗಿಲ್ಲ? ಹತ್ತಿಗುಣಿ ರೋಡ್ ನೋಡ್ರಿ, ಮತ್ತು ಈ ಕಡೆ ಮಾರ್ಕೆಟ್ ರೋಡ್ ನೋಡ್ರಿ, ಪೂರ ಹಂಗೀಗ ಆಗಿಬಿಟ್ಟದ. ಅದೊಂದು ಕೆಲಸ ಒಂದು ಐತಂದರೆ ಯಾದಗಿರಿ ಚೆನ್ನಾಗಿರ್ತದೆ. ಎಲ್ಲ ಸಮಸ್ಯೆ ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಅಲ್ಲ, ಎಲೆಕ್ಷನ್ದಾಗ ಅವ್ರು ಗೆಲ್ಲೋಕ್ಕಿಂತ ಮುಂಚಿತವಾಗಿ ಏನೇನೆಲ್ಲ ಹೇಳಿದ್ರಲ್ಲ ಭರವಸೆಗಳು, ಅವೆಲ್ಲ ಈಡೇರಿಸಿದಾರ? ಈಡೇರಿಸ್ಯಾರ. ಅಣ್ಣ, ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಎಲೆಕ್ಷನ್ ಮುಂಚೆ ತುಂಬ ಆಶ್ವಾಸನೆ ಕೊಟ್ಟರು ಬಿಡ್ರಿ. ಬಟ್ ಇವಾಗ ಮತಕ್ಷೇತ್ರದಾಗ ಇರೋದು ಕಮ್ಮಿ. ಅವರು ಅಲ್ಲಿ ಇಲ್ಲಿ ಊರು ಓಡಾಡ್ತಿರ್ತಾರೆ, ಬೆಂಗಳೂರು ಇನ್ನೊಂದು ಮತ್ತೊಂದು ಕಡೆ ಅಂತ. ವಿಧಾನಸೌಧದಲ್ಲಿ ಅಲ್ಲಿ ಮಾತಾಡಲ್ಲ, ಏನಿಲ್ಲ ಇವರು. ಸೊ ಮಾತಾಡಿದ್ರೆ ಇಲ್ಲಿಂದ ಈ ಭಾಗದವರು MLAಗಳು ಅಂತ ಗುರುಸ್ಕೋಬೇಕು. ಅದಂಥದ್ದು ಪ್ರಯತ್ನ ಇವ್ರ ಕಡೆಯಿಂದ ಆಗ್ತಾಯಿಲ್ಲ. ಈ ಕಡೆ ಬಜೆಟ್ ತೊಗೊಂಬರ್ಬೇಕು. ಇಲ್ಲಿಂದೆಲ್ಲ ಶೈಕ್ಷಣಿಕವಾಗಿ ಹಿಂದುಳಿದ ಹೈದರಾಬಾದ್ ಕರ್ನಾಟಕ, ಅದರಲ್ಲಿ ಸ್ಪೆಷಲಿ ಕಲ್ಯಾಣ ಕರ್ನಾಟಕ. ಇದ್ರ ಸ್ವಲ್ಪ ಹೆಚ್ಚಿನ 2 ವರ್ಷದಲ್ಲಿ ಅವರು ಕಾರ್ಯವೈಖರಿ ನಿಮ್ಗೆ ಏನು ಇಷ್ಟ ಆಗಿದೆ ಹೆಂಗೆ? ನನ್ನ ಪ್ರಕಾರ ಏನಂತ ಕೆಲಸಗಳಾಗಿಲ್ಲ. ಯಾದಗಿರಿಗೆ ಯಾವುದೂ ಕೆಲಸಗಳಾಗಿಲ್ಲ. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 4. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 3. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 3. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 3. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 3. ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 3.2. ನೋಡಿದ್ರಲ್ಲ, ಇದು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೂಡ ಇನ್ನು ಯಾದಗಿರಿ ವಿಧಾನಸಭಾ ಕ್ಷೇತ್ರ ಶಾಸಕರು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿ ಅಂತ ಕೂಡ ಜನರ ಆಗ್ರಹ ಆಗಿರ್ತಕ್ಕಂಥದ್ದು. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಪವರ್ ಟಿವಿಯ MLA ಮಾರ್ಕ್ಸ್ ಕಾರ್ಡ್.